ಹಲ್ಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ವೀಕ್ಷಿಸುವಂತ ಎಲ್ಲ ದೇವಜನರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳನ್ನ ಸಲ್ಲಿಸ್ತೇನೆ. ಪ್ರಿಯ ದೇವರ ಮಕ್ಕಳೇ, ಈ ಒಂದು ಮುಂಜಾನೆಯಲ್ಲಿ ನಾವು ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯ 22ನೇ ವಚನವನ್ನು ನಾವು ಓದಿಕೊಳ್ಳೋಣ. ವಾಕ್ಯ ಹೀಗೆ ಹೇಳ್ತದೆ: ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದಿವಿರಿ ಅಂದನು. ನೋಡ್ರಿ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಏನೆಂಬುದಾಗಿ ನಾವು ನೋಡೋದಾದ್ರೆ, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದಿವಿರಿ ಅಂದನೆಂಬುದಾಗಿ. ಖಂಡಿತವಾಗಿ ನಾವು ಪ್ರಾರ್ಥನೆಯಲ್ಲಿ ಏನೇನು ಬೇಡ್ಕೊಳ್ತೇವೆ ಅದನ್ನು ಹೊಂದಿದ್ದೇವೆ ಅಂತ ನಾವೇನ ಮಾಡ್ಬೇಕು? ನಂಬಬೇಕು. ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ಬೇಕು. ನಾವು ಮಾಡೋದ ಪ್ರಾರ್ಥನೆ ದೇವ್ರಿಗೆ ಹೇಳ್ತಾನೆ, ನಮ್ಮ ಪ್ರಾರ್ಥನೆ ಬಿಡುಗಡೆ ಇದೆ, ನಮ್ಮ ಪ್ರಾರ್ಥನೆ ಉತ್ತರ ಇದೆ, ನಮ್ಮ ಪ್ರಾರ್ಥನೆಗೆ ಸೌಖ್ಯ ಇದೆ, ನಮ್ಮ ಪ್ರಾರ್ಥನೆಯಲ್ಲಿ ಅತಿಶಯ ಇದೆ. ನಾವ್ ಏನ್ ಬೇಡ್ಕೊಳ್ತೇವೆ ಅದು ಖಂಡಿತ ಸಿಕ್ತದ ಭರವಸೆಯಿಂದ ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡ್ಬೇಕು. ಆ ಪ್ರಾರ್ಥನೆ ಮಾಡುವಾಗ ಒಂದು ಅತಿಶಯ ನಮ್ಮ ಜೀವನದಲ್ಲಿ ಬಿಡುಗಡೆ ಉಂಟಾಗ್ತದೆ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ನೀನ್ ನಂಬಿದ್ರೆ ದೇವರ ಮಹಿಮೆಯನ್ನ ಕಾಣ್ತೀವಿ. ನಮ್ಮ ಪ್ರಾರ್ಥನೆಯಲ್ಲಿ ನಮಗೆ ನಂಬಿಕೆ ಇರಬೇಕು. ನಮ್ಮ ಪ್ರಾರ್ಥನೆಯ ಮೇಲೆ, ನಾವು ಮಾಡುವ ಪ್ರಾರ್ಥನೆ ವಿಷಯಗಳ ಮೇಲೆ ನಮಗೆ ನಂಬಿಕೆ ಇಡಬೇಕು. ನಂಬಿಕೆ ಇದ್ರೆ ನಮಗೆ ದೇವರ ಮಹಿಮೆಯನ್ನ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಪ್ರಿಯ ದೇವ್ರ ಮಕ್ಕಳು, ಇವತ್ತೆಷ್ಟೋ ಜನ ಪ್ರಾರ್ಥನೆ ಮಾಡ್ತಾರೆ, ಅವ್ರಿಗೆ ನಂಬಿಕೆನೇ ಇರೋದಿಲ್ಲ. ಸುಮ್ಮನೆ ಏನೋ ಪ್ರಾರ್ಥನೆ ಮಾಡ್ಬೇಕು, ಪ್ರಾರ್ಥನೆ ಮಾಡ್ತಾ ಇದಾರೆ. ನಾವು ಮಾಡೋದು ಪ್ರಾರ್ಥನೆಯಲ್ಲಿ ದೇವ್ರು ಕೇಳ್ತಾನೆ, ಬಿಡುಗಡೆ ಕೊಡ್ತಾನೆ, ಅದ್ಭುತ ನಡೆಯುತ್ತೆ ಎಂಬಂತ ನಂಬಿಕೆ ಅನೇಕರಲ್ಲಿ ಇವತ್ತಿನ ದಿನದಲ್ಲಿ ಇಲ್ಲ. ಆದ್ರೆ ದೇವ್ರ ಕೇಳ್ತಾನೆ, ನೀವು ನಂಬಿಕೊಂಡು ಪ್ರಾರ್ಥನೆ ಮಾಡುವಾಗ ಅದನ್ನ ಒಂದು ದಿನ ನೀವು ನಂಬಬೇಕು, ನೀವು ವಿಶ್ವಾಸ ಇಡಬೇಕು, ಭರವಸೆ ಇರಬೇಕು ನಿಮ್ಮ ಪ್ರಾರ್ಥನೆಗೆ. ಖಂಡಿತ ನಾನು ಮಾಡಿದ ಪ್ರಾರ್ಥನೆ ದೇವರಿಗೆ ಕೇಳಿದ್ದೇನೆ ಎಂಬುದಾಗಿ ನಾವು ನಂಬಬೇಕು. ಪ್ರಿಯ ದೇವರ ಮಕ್ಕಳೇ, ವಿಶೇಷವಾಗಿ ನಾವು ಮತ್ತಾಯನ ಸುವಾರ್ತೆ 17ನೇ ಅಧ್ಯಾಯ 19ನೇ ವಚನ 21ನೇ ವಚನ ತನಕ ನಾವು ಓದ್ಬೇಕಾದ್ರೆ ಅಲ್ಲಿ ಹೇಳ್ತದೆ, ತರುವಾಯ ಶಿಷ್ಯರು ಏಕಾಂತವಾಗಿ ಯೇಸುವಿನ ಬಳಿಗೆ ಬಂದು ಅದನ್ನು ಬಿಡಿಸುವುದಕ್ಕೆ ನಮ್ಮಿಂದ ಯಾಕೆ ಆಗಲಿಲ್ಲವೆಂದು ಕೇಳಲು ಆತನು ಅವರಿಗೆ, ನಿಮ್ಮ ನಂಬಿಕೆ ಕಡಿಮೆ ಆಗಿರುವುದರಿಂದಲೇ ಆಗಲಿಲ್ಲ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗೆ ಇರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರು, ಅದು ಹೋಗುವುದು, ಮತ್ತು ನಿಮ್ಮ ಕೈಯಿಂದ ಆಗದಂಥದ್ದು ಒಂದೂ ಇರುವುದಿಲ್ಲ ಅಂದನು. ಹಲ್ಲೆಲೂಯ. ಇಲ್ಲಿ ನಾವು ನೋಡ್ತಿದ್ವಿ, ಒಂದು ಮೂರ್ಛೆ ರೋಗಿಯನ್ನ, ಒಂದು ಮಗುವನ್ನ ಒಬ್ಬ ತಂದೆ ತನ್ನ ಶಿಷ್ಯರ ಹತ್ರ ಬಂದ್ಬಿಟ್ಟು ಬಿಡುಗಡೆ ಮಾಡ್ಲಿಕ್ಕೆ ಕೇಳ್ಕೊಳ್ಳುವಾಗ ಶಿಷ್ಯರಿಂದ ಬಿಡುಗಡೆ ಆಗ್ಲಿಲ್ಲ. ಯೇಸು ಸ್ವಾಮಿ ಹತ್ರ ಬರ್ತಾರೆ, ನಾವು ನನ್ನ ಮಗನ ಕರ್ಕೊಂಡು ಬಂದೆ, ನಿಮ್ಮ ಶಿಷ್ಯರಿಗೆ ಬಿಡ್ಸಕ್ ಆಗ್ಲಿಲ್ಲ, ನಿನ್ನಿಂದ ಆದ್ರೂ ಆಗುತ್ತಾ ಅಂತ ಹೇಳುವಾಗ ಸ್ವಾಮಿ ಆ ಮೂರ್ಛೆ ರೋಗಿಯನ್ನು ಬಿಡಿಸಿದಾಗ, ಏಕಾಂತವಾಗಿ ಯೇಸು ಸ್ವಾಮಿ ಇರುವಾಗ ಯಾರಿಲ್ಲದ ಸ್ಥಳದಲ್ಲಿ ಇವ್ರು ಶಿಷ್ಯರು ಹೋಗ್ಬಿಟ್ಟು ಯಾಕೆ ನಮ್ಮಿಂದ ಆಗ್ಲಿಲ್ಲ ಬಿಡಿಸಲಿಕ್ಕೆ ಅಂತ ಹೇಳುವಾಗ ಯೇಸು ಸ್ವಾಮಿ ಹೇಳುವಂತ ಒಂದು ಮಾತು, ನಿಮ್ಮಲ್ಲಿ ನಂಬಿಕೆ ಕಡಿಮೆ ಆಗಿದೆ. ಪ್ರಿಯ ದೇವ್ರ ಮಕ್ಕಳೇ, ನಮ್ಮ ನಂಬಿಕೆ ಹೆಚ್ಚಲ್ಪಡಬೇಕು, ನಮ್ಮ ವಿಶ್ವಾಸ ಹೆಚ್ಚಲ್ಪಡಬೇಕು. ನಮ್ಮೊಳಗೆ ನಂಬಿಕೆ ಕಮ್ಮಿ ಇದ್ರೆ ನಮ್ಮ ಪ್ರಾರ್ಥನೆ ಉತ್ತರ ಸಿಗೋದಿಲ್ಲ, ನಮಗೆ ಬಿಡುಗಡೆ ಹೊಂದ್ಕೊಳ್ಳಿಕ್ಕೆ ಆಗೋದಿಲ್ಲ, ನಾವ್ ಇನ್ನೊಬ್ಬರಿಗೆ ಬಿಡುಗಡೆ ಮಾಡಕ್ಕಾಗಲ್ಲ, ಅದರಿಂದ ಉತ್ತರ ಸಿಗೋದಿಲ್ಲ. ಪ್ರಿಯ ದೇವ್ರ ಮಕ್ಕಳೇ, ಅದಕ್ಕೆ ಯೇಸು ಸ್ವಾಮಿ ಏನ್ ಹೇಳ್ತಾರೆ, ನಿಮ್ಮಲ್ಲಿ ನಂಬಿಕೆ ಕಡಿಮೆ ಆಯಿತು ಎಂಬುದಾಗಿ. ನಿಮಗೆ ಸತ್ಯವಾಗಿ ಹೇಳ್ತೇನೆ, ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೆ ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದ್ರೆ ಅದು ಆಗುವುದೆಂದು. ಬೆಟ್ಟ ಅಂತ ಹೇಳುವಾಗ ನಾವು ಕಣ್ಣಿಗೆ ಕಾಣುವಂತ ಗುಡ್ಡಗಳು, ಬೆಟ್ಟಗಳು, ಶಿಖರಗಳು ಅಲ್ಲ ಪ್ರಿಯ ದೇವ್ರ ಮಕ್ಕಳೇ. ಕಷ್ಟಗಳು, ರೋಗವಾಗಿರ್ಬೋದು, ಸಾಲವಾಗಿರ್ಬೋದು, ಕಣ್ಣೀರಾಗಿರ್ಬೋದು, ವಿರೋಧವಾಗಿರ್ಬೋದು, ತಡೆಗಳಾಗಿರ್ಬೋದು, ಶೋಧನೆಗಳಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಏನೇ ತೊಂದರೆಗಳಾಗಿದ್ರು ಸಹ ಪ್ರಿಯ ದೇವ್ರ ಮಕ್ಕಳ, ಆ ಬೆಟ್ಟಗಳಿಗೆ, ಆ ಕಷ್ಟಗಳಿಗೆ ನೀವು ಹೇಳುವುದಾದ್ರೆ ಅವು ಏನಾಗ್ತಂತ ಹೇಳಿದ್ರೆ ಅದು ಬಿಡುಗಡೆ ಆಗುತ್ತೆ ಅಂತ ನಾವು ನೋಡ್ತೀವಿ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಸಾರ್ವಭೌಮನಾದ ಯೆಹೋವನ ಎದುರಲ್ಲಿ ಪರ್ವತಗಳು ಮೇಣದಾಗಿ ಕರಗಿ ಹೋದುವಂತ. ದೇವರಿಗೆ ಆಗದಂಥದ್ದು ಒಂದೇ ಇಲ್ಲ ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸುತ್ತೆ. ಈ ಒಂದು ವಿಷಯದಲ್ಲಿ ನಾವು ಉದಾಹರಣೆಯಾಗಿ ನಾವು ತೆಗೆದುಕೊಳ್ಬೇಕಾದ್ರೆ ನಾವು ರಕ್ತ ಕುಸುಮ ರೋಗಿಯನ್ನ ನಾವು ತೆಗೆದುಕೊಳ್ತೀವಿ. ಪ್ರಿಯ ದೇವ್ರ ಮಕ್ಕಳೇ, ರಕ್ತ ಕುಸುಮ ರೋಗಿ ನಾವು ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ ನಾವು ಓದುವಾಗ 5ನೇ ಅಧ್ಯಾಯ 24ನೇ ವಚನದಿಂದ ನಾವು ಓದುವಾಗ 34ನೇ ವಚನ ತನಕ 10 ವಚನಗಳನ್ನ ಅಲ್ಲಿ ನಾವು ನೋಡ್ತೀವಿ. ಒಬ್ಬ ರಕ್ತ ಕುಸುಮ ರೋಗಿ 12 ವರ್ಷದಿಂದ ಬರ್ತಾ ಇದ್ದಾಳೆ. 12 ವರ್ಷದಿಂದ ಆ ಸ್ತ್ರೀ ಏನ್ ಮಾಡಿದಾಳೆ ಅಂತ ಹೇಳಿದ್ರೆ, ನಾವು ನೋಡುವಾಗ 26ನೇ ವಚನಕ್ಕೆ ಬರ್ಬೇಕಾದ್ರೆ, ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿ ಇದ್ದದ್ದನ್ನೆಲ್ಲ ಕಳ್ಕೊಂಡ್ರು, ರೋಗ ಹೆಚ್ಚುತ್ತೇ ಹೊರತು ಮತ್ತೇನು ಪ್ರಯೋಜನ ಹೊಂದಿರ್ಲಿಲ್ಲ ಎಂದಿಗೆ. ನೋಡಿ, ಅದು ಏನು ಎಲ್ಲ ಡಾಕ್ಟರ್ಗಳು ತೋರಿಸಿದ್ರು. ಇವತ್ತಿನ ದಿನದಲ್ಲಿ ಆಯುರ್ವೇದಿಕರಿದ್ದಾರೆ, ನಾಟಿ ವೈದ್ಯರಿದ್ದಾರೆ, ಮೆಡಿಸಿನ್ ಇದೆ, ಹೀಗೆ ಹೋಮಿಯೋಪತಿಗಳಿದ್ದಾರೆ. ಈ ರೀತಿ ನೋಡುವಾಗ ಅನೇಕ ವೈದ್ಯರು ಅವತ್ತು ಇರಬಹುದಾಗಿತ್ತೇನೋ ಅಂತ ವೈದ್ಯರುಗಳನ್ನೆಲ್ಲ ಕಂಡು ಹಣ ಎಲ್ಲ ಖರ್ಚು ಮಾಡ್ಕೊಂಡು ಖಾಲಿ ಮಾಡ್ಕೊಂಡು ಏನು ಪ್ರಯೋಜನವಿಲ್ಲದೆ ಇರುವಾಗ
ಅವಳಿಗೆ ಹಣ ಇಲ್ಲಂದ್ರೆ ಇವತ್ತು ಈ ಲೋಕದಲ್ಲಿ ಯಾವ ವೈದ್ಯರ ಹತ್ರ ನಾವು ಹೋಗಿ ತೋರ್ಸ್ಕೊಳಕ್ ಆಗೋದಿಲ್ಲ, ಯಾವ ಮೆಡಿಸಿನ್ ತೆಗೆದುಕೊಳ್ಳಕ್ ಆಗಲ್ಲ. ಈಗ ಈ ಸ್ತ್ರೀಯಲ್ಲಿ ಇದ್ದಂತ ಎಲ್ಲ ಹಣ ಸಂಪೂರ್ಣ ಕಳೆದು ಹೋಯ್ತು. ಈಗ ದುಡ್ಡಿಲ್ಲ, ಬರಿಗೈ ಆಗಿದ್ದಾಳೆ. ಆಗ ನಾವು ನೋಡ್ತಾ ಇದ್ದೀವಿ 27-28ನೇ ವಚನಕ್ಕೆ ಬರ್ಬೇಕು. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವನು ಎಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ನೋಡ್ರಿ, ಒಂದು ನಂಬಿಕೆ ಬಂತು ಯೇಸು ಸ್ವಾಮಿ ಮೇಲೆ. ಈಗ ದುಡ್ಡು ಇರೋ ತನಕ ಜನಗಳಿಗೆ, ಹಣ ಇರೋ ತನಕ ಯಾರು ಯೇಸು ಸ್ವಾಮಿ ಮೇಲೆ ನಂಬಿಕೆ ಬರಲ್ಲ. ಯಾವಾಗ ಎಲ್ಲ ಕಳೆದೋಗ್ಬಿಡ್ತದೋ, ಖಾಲಿ ಆಗ್ಬಿಡ್ತದೋ, ಆಗ ಯೇಸು ಸ್ವಾಮಿ ಮೇಲೆ ನಂಬಿಕೆ ಬರ್ತದೆ. ಇವಳಿಗೆ ಯೇಸು ಸ್ವಾಮಿ ಮೇಲೆ ನಂಬಿಕೆ ಬಂತು. ಕೈಯಲ್ಲಿ ಏನಿಲ್ಲ, ಇನ್ನು ಮರಣ ಮಾತ್ರ ಎದುರು ನೋಡ್ತದಳೆ. ಕೈಯಲ್ಲಿ ₹1 ತೋರ್ಸ್ಕೊಳಕ್ಕೆ ಯಾರ ಹತ್ರ ಹೋದ್ರು ಸಹ, ಯಾವ ದೇವಸ್ಥಾನಗಳಿಗೆ ಹೋದ್ರು ಸಹ ದುಡ್ಡಿಲ್ಲದೆ ಯಾವ ಕಾರ್ಯಗಳಾಗಲ್ಲ. ಆದ್ರೆ ಕೊನೆಗೆ ಲಾಸ್ಟಿಗೆ ಯೇಸು ಸ್ವಾಮಿ ಮೇಲೆ ನಂಬಿಕೆ ಬಂತು. ಹೋಗಿ ಆತನ ಹಿಂದೆ, ಎಂತ ನಂಬಿಕೆ, ಆತನ ಹಿಂದೆ ಹೋಗಿ ಆತನ ಉಡುಪು ಮುಟ್ಟಿದ್ರೆ ಸಾಕು ನನಗೆ ಗುಣವಾಗ್ತದೆ ಎಂಬುದಾಗಿ. 29ನೇ ವಚನಕ್ಕೆ ಬರ್ಬೇಕಾದ್ರೆ ಅಲ್ಲಿ ನಾವು ನೋಡ್ತಿದ್ದೇವೆ, ಆಕೆ ಆತನ ಹಿಂದೆ ಹೋಗಿ ಉಡುಪನ್ನು ಮುಟ್ಟಿದಳು. ನೋಡಿ, ಅಲ್ಲಿ ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋದುದರಿಂದ ಆಕೆಯು, ನನ್ನನ್ನು ಕಾಡಿದ ರೋಗವು ಹೋಗಿ ನನಗೆ ಗುಣವಾಯಿತು ಎಂದು ತನ್ನೊಳಗೆ ತಿಳಿದುಕೊಂಡಳು. ನೋಡಿ, ನಂಬಿದಳು. ಇಷ್ಟು 12 ವರ್ಷ ವಾಸಿ ಆಗದಂತ ರೋಗ ಯೇಸು ಸ್ವಾಮಿಯ ಬಟ್ಟೆನ ಮುಟ್ಟಿದ ತಕ್ಷಣ ನನ್ಗೆ ಗುಣವಾಯಿತ ನಂಬಿದ್ಲಂತೆ. ನಾವು ಇವತ್ತು ನಂಬಬೇಕು. ಪ್ರಾರ್ಥನೆಯಲ್ಲಿ ನಾವು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಯಲ್ಲಿ ನಂಬಿಕೆ ಇರಬೇಕು. ನಾವು ಪ್ರಾರ್ಥನೆ ಮಾಡುವಾಗ ನಮಗೊಂದು ನಂಬಿಕೆ ಇರಬೇಕು. ನಾವು ಮಾಡಿದ ಪ್ರಾರ್ಥನೆ ದೇವ್ರು ಕೇಳ್ತಾನೆ, ಉತ್ತರ ಸಿಗ್ತದೆ ಅಂತ ನಾವು ನಂಬಬೇಕು. ಪ್ರಿಯ ದೇವಗಳೇ, ನಾವು ನಂಬಲಿಲ್ಲ ಅಂತ ಹೇಳಿದ್ರೆ ನಾವು ಅದ್ಭುತ ಕಾಣಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ನಂಬಿದ್ರೆ ದೇವರ ಮಹಿಮೆಯನ್ನು ಕಾಣ್ತಂತ ದೇವ್ರ ವಾಕ್ಯ ಹೇಳ್ತಾರೆ. ಆದ್ರಿಂದ ಇವತ್ತು ವಾಕ್ಯವನ್ನು ವೀಕ್ಷಿಸುವಂತ ಪ್ರಿಯರೇ, ಇವತ್ತು ನಿಮ್ಮಲ್ಲಿ ನಂಬಿಕೆ ಕಡಿಮೆ ಆಗಿದೆಯಾ? ಆ ನಂಬಿಕೆಯಲ್ಲಿ ನಿಮ್ಗೆ ಆ ವಿಶ್ವಾಸ ಇಲ್ವಾ ಪ್ರಾರ್ಥನೆಯಲ್ಲಿ? ಇವತ್ತು ದೇವರ ಹತ್ರ ಹೇಳಿ, ಅಪ್ಪ ನನಗೆ ಒಂದು ನಂಬಿಕೆಯನ್ನು ಹೆಚ್ಚಿಸು, ಆ ನಂಬಿಕೆ ಕಾಣುವಂತೆ ಸಹಾಯ ಮಾಡು. ಆ ನಂಬಿಕೆಗೆ ಪ್ರಾರ್ಥನೆಯಲ್ಲಿ ನಂಬಿ ಅದ್ಭುತವನ್ನು ಕಾಣುವಂತೆ ಸಹಾಯ ಮಾಡಿ, ಕಣ್ಣುಗಳನ್ನು ತೆರೆ ಮಾಡಿ ಅಂತ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ನಾವು ಒಪ್ಪಿಸಿಕೊಡೋಣ. ಇವತ್ತು ಯಾರೆಲ್ಲ ಪ್ರಾರ್ಥನೆ ಮಾಡ್ತಾರೆ, ನಂಬಿಕೊಂಡು ಪ್ರಾರ್ಥನೆ ಮಾಡ್ರಿ, ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ನಡೀತದೆ, ಅತಿಶಯ ನಡೀತದೆ, ನಿಮಗೆ ಬಿಡುಗಡೆ ಉಂಟಾಗ್ತದೆ, ನಿಮ್ಮಲ್ಲಿ ಕೊರತೆಗಳು ನೀಗಲ್ಪಡ್ತದೆ, ನಿಮ್ಮ ಕಷ್ಟಗಳು ಪರಿಹರಿಸಲ್ಪಡ್ತದೆ. ಒಂದು ವಿಶೇಷವಾದ ಇದುವರೆಗೂ ಕಾಣುವಂತ ಅತಿಶಯವನ್ನು ನೀವು ಕಾಣ್ತೀರಿ. ನೀವು ಪ್ರಾರ್ಥನೆ ಮಾಡಿ ನಂಬಬೇಕು. ಇವತ್ತು ಸಂಶಯ ಪಡಬಾರ್ದು. ಅನೇಕರು ಸಂಶಯ, ಅನುಮಾನ, ಆಗುತ್ತೋ ಇಲ್ಲೋ, ಹೊಂದ್ಕೊಳ್ತೀವೋ ಇಲ್ಲೋ, ಸಿಗ್ತದೋ ಇಲ್ಲೋ, ಅಯ್ಯೋ ನಾವು ಪ್ರಾರ್ಥಿಸ್ತೀವಿ ಏನಾಗುತ್ತೆ ಏನೋ, ಈ ರೀತಿ ಮನೋಭಾವನೆಯಲ್ಲಿ ಎಷ್ಟೋ ಜನ ಪ್ರಾರ್ಥನೆ ಮಾಡಿ ಮುಗಿಸುವಂತ ಇರ್ತಾರೆ. ಆದ್ರೆ ಆಗಲ್ಲ. ನೀವು ಪ್ರಾರ್ಥನೆ ಮಾಡಿ, ಖಂಡಿತ ದೇವ್ರು ಕೊಡ್ತಾನೆ. ಇದು ಆಗುತ್ತೆ, ನಾನು ಬೇಡ್ಕೊಂಡು ನಾನು ಹೊಂದ್ಕೊಳ್ತೀನಿ, ನನಗೆ ಸಿಗುತ್ತೆ. ಯೇಸು ಸ್ವಾಮಿ ಕೈ ಬಿಡುದಿಲ್ಲ. ಆತನ ಪ್ರಾರ್ಥನೆ ಕೇಳುವಂತ ಜೀವ ಸ್ವರೂಪನೇ ಅಂತ ನಾವು ನಂಬುವುದಾದ್ರೆ ಅದ್ಭುತಗಳು ನಮ್ಮನ್ನು ನಡೀತದೆ. ನಾವು ಪ್ರಾರ್ಥನೆ ಮಾಡ್ಕೊಂಡು, ಪರಿಶುದ್ಧನಾಥ ದೇವ್ರೆ, ಈ ಒಂದು ಮುಂಜಾನೆ ಯಾರೆಲ್ಲ ಈ ವಾಕ್ಯವನ್ನು ಕೇಳಿದ್ರು, ಇವತ್ತು ಇವ್ರ ಜೀವನದಲ್ಲಿ ಒಂದು ಬದಲಾವಣೆ ಉಂಟಾಗ್ಲಪ್ಪ. ಆ ಪ್ರಾರ್ಥನೆಯಲ್ಲಿ ಬದಲಾವಣೆ, ನಂಬಿಕೆಯಲ್ಲಿ ಒಂದು ಬದಲಾವಣೆ, ಆ ಬಿಡುಗಡೆಯಲ್ಲಿ ಒಂದು ಬದಲಾವಣೆ, ಅನೇಕರು ಸಾಕ್ಷಿಗಳನ್ನು ಸಹ ಮಾಡು, ಕೃಪೆ ಮಾಡು. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ, ಪ್ರಾರ್ಥನೆ ಕೇಳಿ ಸ್ತೋತ್ರ, ಯೇಸು ನಾಮದ ತಂದೆ, ಆಮೇನ್, ಆಮೇನ್.